ನಿಮ್ಮ ಹೆಸರು ರೀ? ಗೋರಮ್ಮ ಅವ್ರ ಹೆಸರು ರೀ? ಗೋರಮ್ಮ ರೀ ಅವ್ರ ಬರಮ್ಮ ಯಾವ ರೀ? ಅವ್ರಿಗೆ ನೂಲ್ಗೆರೆ ರೀ ನೂಲ್ಗಿರಿ. ಹಿರಿಕೆರೆ ಹತ್ರ ನೂಲ್ಗೆರೆ ನೂಲ್ಗಿರಿ. ಇಲ್ಲಿಗೆ ಯಾಕೆ ಕೊಡತ್ತೀರಿ ಅರ್ಶಿನಪ್ಪಿಗೆ? ಅವ್ರಿಗೆ ಹುಷಾರಿದ್ದಲ್ರಿ ಎಲ್ಲ ಆಸ್ಪತ್ರೆ ಹಿರೇಕೆರೂರು ಚಿಕ್ಕೇರಿ ಎಲ್ಲ ತೋರಿಸಿದ್ರು. ಶಿವಮೊಗ್ಗ ಎಲ್ಲ ತೋರಿಸಿದ್ರಲ್ರಿ ಮುಂಚೆ. ಇಲ್ಲಿ ಭಾಳ ಸೀರಿಯಸ್ ಆಗತ್ತೆ ಇಲ್ಲಿ ಹಿರೇಕೆರೆಯಿಂದ ಇಲ್ಲಿ ಚಿಕ್ಕೇರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಸಲಹೆ ನಿಗೇರಿಸಿದ್ವಿ. ಭಾಳ ಹೆಚ್ಚು ಕಮ್ಮಿ ಆಗತ್ತಿಗೆ ನಮಗೆ ಹೇಳಿದ್ರು ಫೋನ್ ಮಾಡಿ, ಇಂಥಲ್ಲಿ ಕರ್ಕೊಂಬ ಹಿಂಗೆ ಒಡೆಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿದ್ರಿ. ಇಲ್ಲಿ ಕರ್ಕೊಂಬರೋದ್ರಿಂದ ಸ್ವಲ್ಪ ಹುಷಾರಾಗಿರ್ತಿರಲಿಲ್ಲ. ಒಂದು ವಾರದೊಳಗೆ ಅಷ್ಟು ಚೇಂಜ್ ಆಗ್ಯಾರ. ಯಾವ ಪರಿಸ್ಥಿತಿ ಒಳಗೆ ಬಂದಿರಿ ಇಲ್ಲಿಗೆ? ಯಾವ ಪರಿಸ್ಥಿತಿ ಒಳಗಂದ್ರೆ ಮಕ್ಕಂಡ ರಟ್ಟಾಗಿ ಹೇಳ್ತಿದ್ದಿಲ್ಲ ರೀ ಮ್ಯಾಕೆ, ಯಾರು ಅಂತ ಗೊತ್ತು ಹಿಡಿತಿದ್ದಿಲ್ಲ. ಆ ಮೊಮೆಂಟೊಳಗೆ ಆಗಿತ್ತು ರೀ ಅವ್ರಿಗೆ. ಈಗ ರೀ? ಈಗ ಸ್ವಲ್ಪ ಎಲ್ಲ ಗುಣ ಆಗಿತ್ತು ರೀ ಮನೆಯಿಂದಾನೆ. ಎಷ್ಟು ದಿನ ಆಯ್ತು ಇಲ್ಲಿ ಬಂದು? ಇಲ್ಲಿ ಬಂದು ಮೊನ್ನೆ ಶುಕ್ರವಾರ ಬಂದಿರಿ, ಇವತ್ತು ಮಂಗಳವಾರ ಇಲ್ಲಿ ಬಂದಿರಿ. 3 ದಿನ ಆಯ್ತು ಅಷ್ಟೇ. 4 ದಿವಸದೊಳಗನೆ ಇಷ್ಟ ಆಗ್ಯಾರ. 15 ದಿನ ಈಗೆಲ್ಲ ಮಾತಾಡ್ತಾರೆ, ಎಲ್ಲ ಗೊತ್ತಿರ್ತಾರೆ. ಊಟ ರೀ? ಊಟನೂ ಮಾಡ್ತಾರೆ. ಮೊದಲಿಗೆ ಊಟ ಮಾಡ್ತಿದ್ರು ಎಲ್ಲ ವಾಂತಿ ಮಾಡ್ತೀನಿ ರೀ ಎಲ್ಲ ಊಟ ಮಾಡಿದ್ದಲ್ಲ. ಎಲ್ಲ ಕಳಿಸ್ತಾರೆ. ಹಾಸ್ಪಿಟ್ಲಿಗೆ ಏನು ಹೇಳಿದ್ರಿ? ಹಾಸ್ಪಿಟ್ಲಾಗಿ ಏನಿದೆ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗ್ರಿ, ಇಲ್ಲ ಮಂಗಳೂರಿಗೆ ಶಿವಮೊಗ್ಗ ಮಕ್ಕಳು ವಾಪಸ್ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಅದು ಏನು ಪ್ರಾಬ್ಲಮ್ ಅಂತ ಏನು ಹೇಳಿದ್ರು? ಪ್ರಾಬ್ಲಮ್ ಅಂದರೆ ಏನಿದ್ರು ಮೈಯಾರು ಆಗ್ತಿಲ್ಲ, ಆಗಿಲ್ಲ ಈಗಿಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ರು. ಶಕ್ತಿ ಇಲ್ಲ, ದೊಡ್ಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರಿ ಅಂತ ಹೇಳಿದ್ರು. ಇಲ್ಲಿ ರೀ? ಇಲ್ಲಿ ಬಂದಾಗಿಂದ ಏನಿಲ್ಲ, ಅವ್ರಿಗೆ ಸಮಸ್ಯೆ, ಅವ್ರಿಗೇನೋ ಬೇರೆ ಪ್ರಾಬ್ಲಮ್ ಆಗೈತಿ, ಇಲ್ಲಿನ ಗುಣ ಆಗತ್ತೆ ಅಂತ ಹಣ್ಣು ಮಾಡಿಕೊಟ್ಟಿದ್ರು ರೀ. ಅದಷ್ಟು ಕಾರಣ. ಈಗ ಅಜ್ಜಾರ್ ಕೈ ಗುಣ ಹೆಂಗೈತಿ? ಅಜ್ಜರ ಕೈ ಗುಣ ಆಗಿಲ್ರಿ. ನೀವು ಹಿಂದೆ ಆಲ್ರೆಡಿ ನೀವು ಆರಾಮಿದ್ದಿರಲಿಲ್ಲ ಫಸ್ಟಿಗೆ? ಫಸ್ಟ್ ನಮ್ಗೆ ಆರಾಮಿದ್ರಿ, ಇಲ್ಲಿಂದನೇ ಆರಾಮಾಗಿತ್ತು. ನಮ್ಮಿಂದನೇ ಅವ್ರಿಗೆ ಹೇಳಿದ್ರಿ. ಅಮ್ಮ ಹೆಂಗೆ ಅನಿಸ್ತೈತಿ ಈಗ? ಮೊದಲಿಗೆ ಹೆಂಗಿದ್ದೆ? ಮೊದಲಿಗೆ ಹೆಂಗಿದ್ವಿ? ಮೊದಲಿಗೆ ಆರಾಮಿದ್ದಿಲ್ಲ. ಗುರುತು ಹಿಡಿತಿದ್ದೆ ಯಾರನ್ನಾರ ಮೊದಲಿಗೆ? ಈಗ ಈಗ ಗೊತ್ತಿರ್ತೀವಿ. ಗೊತ್ತಿರ್ತೀಯ? 4 ದಿನ ಆರಾಮಾಗಿದೆ ಸ್ವಲ್ಪರ? ಏನು ಹೇಳ್ತೀಯ ಅಜ್ಜಾರಿಗೆ? ಅಜ್ಜಾರ ಕೈ ಗುಣದ ಬಗ್ಗೆ ಏನು ಹೇಳ್ತೀರಿ ಅಂತ? ಅಜ್ಜ ಒಳ್ಳೇದು ಅಂತ ಹೇಳ್ತೀವಿ. ಕೈ ಗುಣ ಚಲೋ ಐತಿ, ಒಳ್ಳೇದು ಹೇಳಿದ್ರು, ಒಳ್ಳೇದು ಮಾಡಿದ್ರು. ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಅಲ್ಲಿಗೆ ಹೋಗ್ಯಾವ್ರಿ, ನಮಗೂ ಒಳ್ಳೇದಾಗೈತಿ, ನಿಮಗೂ ಒಳ್ಳೇದಾಗೈತಿ ಹೋಗ್ರಿ ಅಂತ ಹೇಳ್ತೇವೆ.